ಶಿವಯೋಗ ಮಂದಿರದಲ್ಲಿ ವಿಶ್ವದ 2ನೇ ಅತಿ ಎತ್ತರದ ರಥೋತ್ಸವ ಸಂಪನ್ನ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಮಲಪ್ರಭಾ ನದಿ ದಂಡೆಯ ಮೇಲೆ ಶ್ರೀ ಹಾನಗಲ್ಲ ಶಿವಯೋಗಿ ಕುಮಾರಸ್ವಾಮಿಗಳು ಸ್ಥಾಪಿಸಿದ ವೀರಶೈವ ಲಿಂಗಾಯತರ ಶುದ್ಧ ಕೇಂದ್ರವಾದ ಸುಕ್ಷೇತ್ರ ಶಿವಯೋಗ ಮಂದಿರವೆಂದೇ ಖ್ಯಾತಿಯನ್ನು ಹೊಂದಿದ್ದ ಶಿವಯೋಗ ಮಂದಿರದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ಅಹೋರಾತ್ರಿ ಜಾಗರಣೆ ನಡೆಯಿತು. ಸಂಸ್ಥೆಯ ಆವರಣದಲ್ಲಿ ವಿಶ್ವದ 2ನೇ ಅತಿ ಎತ್ತರದ ರಥವನ್ನು ಹಗ್ಗದಿಂದ ಎಳೆಯುವ ಮೂಲಕ ಮಹಾರಥೋತ್ಸವವು ಸಂಜೆ 5:30 ಗಂಟೆಯ ಗೋಧೂಳಿ ಮುಹೂರ್ತದಲ್ಲಿ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಸಡಗರ ಸಂಭ್ರಮ ಸಕಲ ವಾದ್ಯ ವೈಭವದಿಂದ ಜರುಗಿತು. ರಥೋತ್ಸವದ ನಿಮಿತ್ತ ಇಂದು ಬೆಳಗ್ಗೆ 115 ಜನ ವೀರಶೈವ ಲಿಂಗಾಯತ ಮಕ್ಕಳಿಗೆ ಹೆಡಗಪುರದ ಶಿವಾಚಾರ್ಯ ಸ್ವಾಮೀಜಿ, ದರುಕಲಿಂಗ ಶಿವಾಚಾರ್ಯರು, ಬಾದಾಮಿಯ ನವಗ್ರಹ ಹಿರೇಮಠದ ಶಿವಪೂಜ್ಯ ಶಿವಾಚಾರ್ಯರು, ಜಂಬೋಳದ ಅಭಿನವ ರುದ್ರಮುನಿ ಸ್ವಾಮೀಜಿಯವರು ಆಯಾಚಾರ ಮತ್ತು ಲಿಂಗ ದೀಕ್ಷೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಸಂಸ್ಥೆಯ ಉಪಾಧ್ಯಕ್ಷ ಹಾವೇರಿ ಹುಕ್ಕೇರಿ ಮಠದ ಸದಾಶಿವ ಶ್ರೀಗಳು ಈ ಕಾರ್ಯಕ್ರಮದ ನೇತೃತ್ವವನ್ನು ಜರುಗಿತು. ದೀಕ್ಷೆ ನಂತರ ನೀತಿಪಾಠ ಮತ್ತು ಆಶೀರ್ವಚನ ನೀಡಿದರು. ಈ ರಥೋತ್ಸವವು ಸಹಸ್ರಾರು ಜನ ಹರುಗುರು ಚರ ಮೂರ್ತಿಗಳ ಮತ್ತು ಮಂದಿರದ ಒಟ್ಟು ಸಾಧಕರ ಉಪಸ್ಥಿತಿಯಲ್ಲಿ ಜರುಗಿತು. ಗದಗಿನ ವೀರಶೈವ ಆಶ್ರಮದ ಕಲ್ಲಯ್ಯ ಅಜ್ಜನವರು ಸೇರಿದಂತೆ ಸಾವಿರಾರು ಭಕ್ತರ ಹರ್ಷೋದ್ಧಾರದ ನಡುವೆ ರಥೋತ್ಸವ ಸಂಪನ್ನಗೊಂಡಿತು. ಮಧ್ವೀರ ಶೈವ ಸಂಸ್ಥೆಯ ಅಧ್ಯಕ್ಷರಾದ 3000 ಮಠದ ಪೀಠಾಧಿಪತಿಗಳಾದ ಗಂಗಾಧರ ಮಹಾಸ್ವಾಮೀಜಿ, ಉಪಾಧ್ಯಕ್ಷರಾದ ಮುಪ್ಪಿನ ಬಸವ ಮಹಾಸ್ವಾಮೀಜಿಗಳು, ಹಾವೇರಿ ಸೇರಿದಂತೆ ನಾಡಿನ ಗುರು ವಿರಕ್ತ ಮಠಾಧಿಪತಿಗಳೊಂದಿಗೆ ಸಂಸ್ಥೆಯ ಧರ್ಮದರ್ಶಿ ಶ್ರೀ ಎಂಬಿ ಹಂಗರಗಿ, ಎಂಕೆ ಪಟ್ಟಣಶೆಟ್ಟಿ, ಎಂಜಿ ಮಾಮದಾಪುರ, ಕುಮಾರಗೌಡ ಜನಾಲಿ, ವೀರಭದ್ರಯ್ಯ ಕುಲಕರ್ಣಿ ಗೋನಾಳ ಹಾಗೂ ಇನ್ನಿತರ ಮುಖಂಡರು ಉಪಸ್ಥಿತರಿದ್ದರು. ಈ ವೇಳೆ ಕೋಡಿಮಠದ ಸಹಯೋಗದೊಂದಿಗೆ ಸಹಸ್ರಾರು ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯನ್ನು ಸುತ್ತಮುತ್ತಲಿನ ಗ್ರಾಮಸ್ಥರು ಅಚ್ಚುಕಟ್ಟಾಗಿ ನೆರವೇರಿಸಿದ್ರು. ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರವಾಯಿತು. ವರದಿ ಅರುಣಕುಮಾರ, ಮುಚ್ಚಕಂಡಿ ಮಠ, ಎನ್ಕೆಎಸ್ ಟಿವಿ4 ಬಾಗಲಕೋಟೆ. ವೆಂಕಪ್ಪನವರೇ ಹಾಗೂ ಅವರ ಸಂಗಡಿಗರೇ, ವರದಿಗಾರ. ಶಿವಯೋಗ ಮಂದಿರದ ಜಾತ್ರೆ ಇದು ವೈಜ್ಞಾನಿಕವಾಗಿರುವಂತಹ ಜಾತ್ರೆ, ಇದು ಆಧ್ಯಾತ್ಮಿಕವಾಗಿರುವಂತಹ ಜಾತ್ರೆ. ಈ ಜಾತ್ರೆಯಲ್ಲಿ ಮೋಜು ಮಜಾ ಮಾಡಲಿಕ್ಕೆ ಅವಕಾಶ ಇಲ್ಲ. ಜೀವನವನ್ನು ವಿಕಾಸ ಮಾಡಿಕೊಳ್ಳಲಿಕ್ಕೆ ಇರುವಂತಹ ಒಂದು ಪವಿತ್ರ ಜಾತ್ರೆ ಇದೆ. ಇಲ್ಲಿ ಇಟ್ಕೊಳ್ಳಲಿಕ್ಕೆ ಬಹಳಷ್ಟು ಒಂದು ಒಳ್ಳೆಯ ಅವಕಾಶ ಈ ಶಿವಯೋಗ ಮಂದಿರದಲ್ಲಿ ಇದೆ. ಎಲ್ಲ ಜಾತ್ರೆಗಳು ಕೂಡ ಮಾನವನ ವಿಕಾಸಕ್ಕಾಗಿ ಅದಾವಂತೇನಲ್ಲ. 12-13ರಲ್ಲಿ 1 ತಿಂಗಳ ಪ್ರವಚನ ಜೀವನ ದರ್ಶನ ಮಾಡಿದಾಗ ನಾನು ಕೊನೆಯ ಮಂಗಲದಲ್ಲಿ ಒಂದು ಮಾತನ್ನ ಹೇಳಿದ್ದೆ. ದನ ಕಾಯಲಿಕ್ಕೂ ಅಯೋಗ್ಯರಾಗಿರ್ತಕ್ಕಂಥ ನಾನು ಇವತ್ತಿನ ದಿವಸ ಲಕ್ಷಗಟ್ಟಲೆ ಜನರಿಗೆ ಕೂತ್ಕೊಂಡು ಮಾತಾಡ್ತೀನಿ ಅಂತಂದ್ರೆ ಈ ರೀತಿ ನನ್ನನ್ನ ಬದಲಾವಣೆ ಮಾಡಿದ್ದಾರಂದ್ರೆ ಹಾನಗಲ್ಲ ಕುಮಾರೇಶ ಅನ್ನುವಂತ ಮಾತನ್ನ ನಾನು ಹೇಳಿದ್ದೆ. ನಾವೆಲ್ಲ ನಮ್ಮ ಊರಾಗಿದ್ವಿ ಅಂತಂದ್ರೆ, ಹುಟ್ಟಿದ ಊರಾಗಿದ್ವಿ ಅಂತಂದ್ರೆ ಆ ಊರಾಗ ಚಲೋ ಸಾವುಕಾರ ನಮ್ಮನ್ನು ದನ ಕಾಯಕ್ಕೂ ಕರ್ಕೊಂತಿದ್ದಿಲ್ಲ. ಮಹಾಶಿವಯೋಗಿ ಕುಮಾರೇಶ್ವರನನ್ನು ಸ್ಮರಣೆ ಮಾಡಿ ಈ ಶಿವಯೋಗ ಮಂದಿರದ ಜಾತ್ರಾ ಮಹೋತ್ಸವದ ಪಾವನ ಸಂವಿಧಾನವನ್ನು ಬೇರ್ಪಡಿಸಿರುವಂತಹ ಈ ಮಹಾಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಪೂಜ್ಯಪಾದರಾದ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು